ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 18ನೇ ಸಂಧಿ ಬಿಂಬ ಪ್ರತಿಬಿಂಬ ಸಂಧಿ. ಪಾರಾಯಣ ಫಲ ಬಿಂಬ ದರ್ಶನ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ. ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮುಕ್ತ ಬಿಂಬನು ತುರ್ಯ ಜೀವನ್ ಮುಕ್ತ ಬಿಂಬನು ವಿಶ್ವ ಭವ ಸಂಶಕ್ತ ಬಿಂಬನು ತೈಜಸನು ಅಸೃಜ್ಯರಿಗೆ ಪ್ರಾಜ್ಞ ಶಕ್ತನಾದರೂ ಸರಿಯೇ ಸರ್ವೋತ್ಕೃತ ಮಹಿಮನು ದುಃಖ ಸುಖಗಳ ವ್ಯಕ್ತ ಮಾಡುತ್ತಲಿಪ್ಪ ಕಲ್ಪಾಂತದಲ್ಲಿ ಪಪ್ಪರಿಗೆ. ಅಣ್ಣ ನಾಮಕ ಪ್ರಕೃತಿಯೊಳಗೆ ಅಚ್ಚಿನ್ನಾನಿಹ ಪ್ರಾಜ್ಞ ನಾಮದಿ ಸೊನ್ನೊಡಲ ಮೊದಲಾದವರೊಳು ಅಣ್ಣಾದ ತೈಜಸನು ಅನ್ನದ ಅಂಬುತ ನಾಮ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲಿ ತನ್ನೊಳಗೆ ತಾರಮಿಪ ಪೂರ್ಣಾನಂದ ಜ್ಞಾನಗಣ. ಭೂತಿಯೊಳಗೆ ಅಡಗಿಪ್ಪ ಅನಲನೋಪಾದಿ ಚೇತನ ಪ್ರಕೃತಿಯೊಳು ಅಣ್ಣಾದನು ಅಣ್ಣಾಹ್ವಯದಿ ಕರೆಸುವ ಬ್ರಹ್ಮ ಶಿವರೂಪಿ ಓತನಪ್ರದ ವಿಷ್ಣು ಪರಮಾಹ್ಲಾದವೀವುತ ತೃಪ್ತಿಪಡಿಸುವ ಅಗಾಧ ಮಹಿಮನ ಚಿತ್ರಕರ್ಮವನು ಆವ ಬಣ್ಣಿಸುವ. ನಾಥ ಭೋಜನ ಶಬ್ದದೊಳು ಬಿಂದು ಓತನ ಉದಗದ ಒಳಗೆ ಕೋಶ ಅನುವಾದದೊಳು ಸಾಂತಾಕ್ಯ ಜಠರಾಗ್ನಿಯೊಳು ಇರುತ್ತಿಪ್ಪ. ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗಳೊಳು ಅತಿಶಾಂತನ ಪಾದಕಮಲವ ಅನವರತ ಚಿಂತಿಸು ಈ ಪರಿಯಲಿಂದ. ವೇದಮಾನಿ ರಮಾ ಅನುಪಾಸ್ಯ ಗುಣೋತತಿ ಗುಣತ್ರಯ ವಿವರ್ಜಿತ ಸ್ವೋತರಸ್ಥಿತ ನಿಖಿಲ ಬ್ರಹ್ಮಾಂಡಾತ್ ವಿಲಕ್ಷಣನು ಸಾಧು ಸಮ್ಮತವೂ ಎನಿಸುತಿಹ ನಿಶೂಸಿತ ಗಣಪತಿಯು ಎಂಬ ಶ್ರುತಿ ಪ್ರತಿಪಾದಿಸುವುದು ಅನವರತ ಅವನ ಗುಣಭ್ರಾಂತ ಕಾಣದೆ. ಕರೆಸುವನು ಮಾಯಾರಮಣ ತಾ ಪುರುಷ ರೂಪದಿ ತ್ರಿಸ್ಥಳದೊಳು ಪರಮ ಸತ್ಪುರುಷಾರ್ಥ ಮಹತ್ತತ್ವದೊಳಿದ್ದು ಸರಸಿಜ ಭವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ಕರ ದಶೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿತ. ಈ ಶರೀರಕ ಪುರುಷ ತ್ರಿಗುಣದಿ ಶ್ರೀಸಹಿತ ತಾನಿದ್ದು ಜೀವರಿಗೆ ಆಶಲೋಪ ಅಜ್ಞಾನ ಮತ ಮತ್ಸರ ಕುಮೋಹ ಕ್ಷುತ ಹಾಸ ಹರುಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗ್ರದಿ ಜನ್ಮ ಸ್ಥಿತಿ ಮೃತಿ ದೋಷ ಪುಣ್ಯ ಜಯಾಪಜಯ ದ್ವಂದ್ವಗಳನ್ನು ಕಲ್ಪಿಸಿದ. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದಿ ತೊಡಿಸಿ ಕರ್ಮಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನು. ಕವಿಸಿ ಮಾಯಾರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂಸ್ಮರಣ ಮನನವ ಮಾಲ್ಪರಿಗೆ ಮೋಚಕ ಎನಿಸುತ್ತಿಪ್ಪ. ಸಾಸನ ಆಹ್ವಯ ಸ್ತ್ರೀ ಪುರುಷರೊಳು ವಾಸವಾಗಿಹನೆಂದರಿತು ವಿಶ್ವಾಸಪೂರ್ವಕ ಭಜಿಸಿ ತೋಷಿಸಿ ಸ್ವಾವರೋತ್ತಮರ ಕ್ಲೇಶನಾಶನ ಅಚಲಗಳೊಳು ಪ್ರಕಾಶಿಸುತ್ತಲಿಹ ಅನಶನನ ರೂಪ ಉಪಾಸನ ಮಾಲ್ಪರಿಗೆ ತೋರ್ಪನು ತನ್ನ ನಿಜರೂಪ. ಪ್ರಕಾರಾಂತರ ಚಿಂತಿಸುವದೇ ಈ ಪ್ರಕೃತಿಯೊಳು ವಿಶ್ವಾದಿರೂಪವ ಪ್ರಕಟ ಮಾಲ್ಪನು ಯಥಾಮತಿಯೊಳು ಗುರು ಕೃಪಾಫಲದಿ ಮುಕುರ ನಿರ್ಮಿತ ಸದನದೊಳು ಪೋಗೆ ಸ್ವಕೀಯ ರೂಪವ ಕಾಂಬ ತೆರದಿ ಅಕುಟಿಲಾತ್ಮ ಚರಾಚರದಿ ಸರ್ವತ್ರ ತೋರುವನು. ಪರಿಚ್ಛೇದತ್ರಯ ಪ್ರಕೃತಿಯೊಳ ತಾ ಇರುತಿಹನು ವಿಶ್ವಾದಿ ರೂಪವ ಧರಿಸಿ ಆತ್ಮದಿ ತ್ರಿರೂಪವ ಈಶನತ್ರಯದಿ ಸುರಸಿ ಜ್ಞಾನಾತ್ಮ ಸ್ವರೂಪದಿ ತುರ್ಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖಪ್ರದಾಯಕನು ಈತ ಅಹುದೆಂದು. ಕಮಲ ಸಂಭವ ಜನಕ ಜಡ ಜಂಗಮರೊಳಗೆ ನೆಲೆಸಿದ್ದು ಕ್ರಮವ್ಯುತ್ಕ್ರಮದಿ ಕರ್ಮವ ಮಾಡಿಸುತ್ತಿಪ್ಪ ಬೇಸರದೆ. ಕ್ಷಮ ಕ್ಷಮೀಹ ನಾಹ್ವಯ ಸುಮನಸ ಅಸುರರೊಳಗೆ ಅಹಂ ಮಮ ನಮಮ ಎಂದೇ ಉಪಾಸನೆಯ ಗೈವ ಭ್ರಾಂತಲಿ. ಈ ಸಮಸ್ತ ಜಗತ್ತು ಈಶಾವಾಶ ಎನಿಪುದು ಕಾರ್ಯರೂಪವು ನಾಸವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಈಸಗೆ ಜಡಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಸಾಲಿಗ್ರಾಮದೋಪಾದಿ. ಏಕಮೇವ ಅದ್ವಿತೀಯ ರೂಪ ಅನೇಕ ಜೀವರೊಳಿದ್ದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸದಲೆ. ಮೂಕಪತಿರ ಅಂತ ಆದಿನಾಮಕ ಈ ಕಲೇವರದೊಳಗೆ ಕರೆಸುವ ಮಾಗಳತ್ರನ ಲೌಕಿಕ ಮಹಾಮಹಿಮೆಗೆ ಏನೆಂಬೆ. ಲೋಕಬಂಧು ಲೋಕನಾಥ ವಿಶೋಕ ಭಕ್ತರ ಶೋಕನಾಶನ ಶ್ರೀಕರಾರ್ಚಿತ ಶೋಕದಂತದಲಿಪ್ಪ ಸರ್ವರಲು ಸಾಕುವನು ಸಜ್ಜನರ ಪರಮಕೃಪಾಕರೇಶ ಪಿನಾಕಿ ಸನ್ನುತ ಸ್ವೀಕರಿಸುವ ಆನದರು ಕೊಟ್ಟ ಸಮಸ್ತ ಕರ್ಮಗಳ. ಅಹಿತ ಪ್ರತಿಮೆಗಳೆನಿಸುವವು ದೇಹ ಕೇಹ ಅಪ್ತ್ಯ ಸತಿ ಧನ ಲೋಹ ಕಾಷ್ಠ ಶಿಲಾ ಮೃತಾತ್ಮಕ
ವಾದ ದ್ರವ್ಯಗಳು. ಸ್ನೇಹದಲ್ಲಿ ಪರಮಾತ್ಮ ಎನಗೆ ಇದ್ದಿಗನೆಂದು ಅರಿತು ದಿನದಿ ಸಮ್ಮೋಹಕ್ಕೊಳಗಾಗದಲೆ ಪೂಜಿಸು ಸರ್ವನಾಮಕನ. ಶ್ರೀ ತರುಣಿ ವಲ್ಲಭಗೈ ಜೀವರು ಚೇತನ ಪ್ರತಿಮೆಗಳು ಓತಪ್ರೋತನಾಗಿದ್ದು ಎಲ್ಲರೊಳು ವ್ಯಾಪಾರ ಮಾಡುತ್ತಿಹ. ಹೋದ ಸರ್ವೇಂದ್ರಿಯಗಳೊಳು ಸಂಪ್ರೀತಿಯಿಂದ ಉಂಡುಣಿಸಿ ವಿಷಯ ನಿರ್ವಾಸ ದೇಶಕ ದೀಪದಂದದಲಿಪ್ಪ ನಿರ್ಭಯದಿ. ಭೂತಶೋಕಿತ ಮಾನವನು ಬಹು ಮಾತನಾಡುವ ತರದಿ ಮಹತದ್ಭುತ ವಿಷ್ಣು ಆವೇಶದಿಂದಲೇ ವರ್ತಿಪುತು ಜಗವು. ಕೈದ ವೋಕ್ತಿಗಳೆಲ್ಲ ಶೇಷ ಪಣಭದ್ರಕ್ಕೆ ಜೀವ ಪಂಚಕ ಪ್ರಾತವು ಎಂದಿಗೂ ಭಿನ್ನ ಪದಾಹ್ವಯದಿ ಕರೆಸುವನು. ದಿವಿಯೊಳಿಪ್ಪ ಮೂರು ಪಾದಗಳು ಅವನಿಯೊಳಗ ಇಹದು ಒಂದು ಈ ವಿಧ ಕವಿಬಿರೀಡಿತ ಕರೆಸುವ ಚತುಷ್ಪಾದುದಾನ್ ಎಂದು. ಇವಳ ಪಾದ ಚತುಷ್ಟಯಗಳ ಅನುಭವಕ್ಕೆ ತಂದು ನಿರಂತರದಿ ಉದ್ದವನ ಸರ್ವಾಂತರಾತ್ಮಕ ಎಂದು ಸ್ಮರಿಸುತ್ತಿರು. ವಂಶಭಾಗಗಳು ಬೆಳೆಯೇ ಕಂಡು ನರಾಂಸದಲ್ಲಿ ತೋರ್ಪುದು ಭಾಗದ ವಂಶಪಾಶದಿ ಕಟ್ಟಿ ಏರುವ ತೊಂಬ ಮಸ್ತಕಕ್ಕೆ. ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದು ಅಹಂಕರಿಸೆ ಭವಗುಣದಿಂದ ಬಂದಿವುಚ. ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕ ಆರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಶೌರ್ಯ ಔದಾರ್ಯ ಚಾತುರ್ಯ ಮಾತು ಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ. ಜೀವರಾಶಿಯೊಳು ಅಮೃತ ಶಾಶ್ವತ ಸ್ಥಾವರಗಳೊಳು ಸ್ಥಾಣುನಾಮಕನು ಆವಕಾಲದಲ್ಲಿ ಇಪ್ಪ ಅಜಿತಾನಂದ ಎಂದೆಣಿಸಿ. ಗೋವಿತಾಂಬತಿ ಗಾಯನಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತನು ಸಾಮ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ಳುತ್ತಿಹವು. ಸ್ವೋದರಂಪರನಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರೂ ಸರಿ ಐದುವುದು ದೇಹಾಂತರವ ಸಂದೇಹವಿನಿತಿಲ್ಲ. ಅಪಗದಾಶ್ರಯ ಎಲ್ಲರೊಳಗೆ ಇದ್ದು ಉಪಮ ನೆನಿಪ ಅನುಪಮ ರೂಪನು ಸಬರಕೇತನ ಜನಕ ಮೋಹಿಪ ಮೋಹಗನ ತೆರದಿ ತಪನ ಕೋಟಿ ಸಮಪ್ರಭ ಚಿತವಪು ಎನಿಪ ಕೃಷ್ಣಾದಿ ರೂಪಕ ದ್ವೀಪಗಳಂತೆ ಉಂಡುಣಿಪ ಸರ್ವತ್ರದಿ ನೆಲೆಸಿದ್ದು. ಅಡವಿಯೊಳು ಬಿತ್ತದಲೆ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವರ ಒಡಲೊಳಿಪ್ಪ ಆಮಯವ ಪರಿಹರಕೈಸುವಂದದಲ್ಲಿ. ಜಡಜ ಸಂಭವ ಜನಕ ತ್ರಿಜಗತ್ತೊಡೆಯ ಸಂತೈಸು ಎನ್ನಲು ಅವರಿದ್ದಡಿಗೆ ಬಂದು ಒದಗುವನು ಭಕ್ತರ ಪಿಡಿಯ ಮೀರದಲೆ. ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸರ್ವಕಾಮದನು. ಏನು ಕೊಟ್ಟಿದ್ದು ಪುಂಜಿಸುತ್ತ ಮದ್ದಾಣೆಯೆಂದದೆ ಸಂಚರಿಸು ಮತ್ತೇನು ಬೇಡದೆ ಭಜಿಸುತ್ತಿರು ಅವನಂಗ್ರಿ ಕಮಲಗಳ. ಬೇಡದಲೇ ಕೊಡುತ್ತಿಪ್ಪ ಸುರರಿಗೆ ಬೇಡಿದರೆ ಕೊಡುತಿಹನು ನರರಿಗೆ. ಬೇಡಿ ಬಳಲುವ ದೈತ್ಯರಿಗೆ ಕೊಡನು ಒಮ್ಮೆ ಪುರುಷಾರ್ಥ. ಮೂಢರು ಅನುದಿನ ಧರ್ಮ ಕರ್ಮವ ಮಾಡಿದರು ಸರಿ ಐಹಿಕ ಫಲಗಳ ನೀಡಿ ಉನ್ಮತ್ತರನ್ನು ಮಾಡಿ ಮಹಾನಿರಯವೀವ. ಧರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತತ್ವಸ್ತುಗಳನ್ನು ಅನುಚರಿಸಿ ಅದರದರಂತೆ ಸಾಯವ ಕಂಗೊಳಿಪ ತೆರದಿ. ಅರಿದರೆ ಜಾನೈಜ ಜಗದೊಳು ಇರುವ ಛಾಯಾ ಆತಪನೆನಿಸೆ ಸಂಕರ್ಷಣಾಹ್ವಯ ಅವರವರ ಯೋಗ್ಯತೆಗಳೆಂದಿಪ್ಪ. ಈ ವಿಧದಿ ಸರ್ವತ್ರ ಲಕುಮಿ ಭೂ ವನಿತೆಯರಗೂಡಿ ತನ್ನ ಕಲಾ ವಿಶೇಷಗಳ ಎಲ್ಲ ಕಡೆಯಲ್ಲಿ ತುಂಬಿ ಸೇವ್ಯಧಮ ಸೇವ್ಯಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಪ್ರಣವಕಾರ್ಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನಾಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮನು ಉಪಾಸಿತ ಗುಣೋತದಿ ಅನಗ ಅಜಿತ ಅನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ. ಗೋಪಪೇಯ ಭವಾಂತ ಕಾರಕೆ ದೀಪವು ಒದಗೆ ಸಕಲ ಸುಖ ಸದನ ಉಪರಿಗ್ರಹವು ಎನಿಸುತ್ತಿಪ್ಪದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪದಿ ನೆಲೆಸಿತ್ತು ಭಕ್ತರ ಅಪವರ್ಕರ ಮಾಡುವನು ಮಹದುಃಖ ಭವದಿಂದ. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.